ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ಇವತ್ತು ನಿಮಗೆ ಒಂದು ಸ್ಮಾರ್ಟ್ ವಾಚ್ ಬಗ್ಗೆ ರಿವ್ಯೂ ಮಾಡ್ತಾಯಿದ್ದೀನಿ. ಸ್ಮಾರ್ಟ್ ವಾಚ್ ಬಂದು ಬೋಟ್ ಸ್ಟ್ರೋಮ್ 1.3 ಅಂದ್ಬಿಟ್ಟು ಇದು ಬಂದು ಫ್ಲಿಪ್ಕಾರ್ಟಲ್ಲಿ ನಿಮಗೆ 2499 ರುಪೀಸ್ಗೆ ಸಿಗುವಂಥ ಪ್ರಾಡಕ್ಟು. ಬನ್ನಿ ಫ್ರೆಂಡ್ಸ್, ನೋಡೋಣ ಬಾಕ್ಸಿಂಗಲ್ಲಿ ಏನೇನು ಫೀಚರ್ಸ್ ಕೊಟ್ಟಿದ್ದಾರೆ ಸ್ಮಾರ್ಟ್ ವಾಚಲ್ಲಿ ಅಂತ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನೋಡ್ತಿದ್ದೀರಲ್ಲ ಫ್ರೆಂಡ್ಸ್, ಇದೇ ಬೋಟ್ ಸ್ಟ್ರೋಮ್ 1.3 ಕರ್ವ್ ಡಿಸ್ಪ್ಲೇ ವಾಚ್. ಇವಾಗ ನಿಮಗೆ ಬಾಕ್ಸ್ ಪೀಸ್ ಮೇಲೆ ಸುಮಾರು ಆಪ್ಷನ್ಸ್ ಕೊಟ್ಬಿಟ್ಟಿದ್ದಾರೆ. 3.3 ಸೆಂಟಿಮೀಟರ್ ಅಥವಾ 1.3 2.5D ಫುಲ್ ಟಚ್ ಡಿಸ್ಪ್ಲೇ ಇದೆ. ಹಾಗೆ ಈ ವಾಚ್ ನೀವು ಬ್ಲಡ್ ಆಕ್ಸಿಜನ್ ಮಾನಿಟರ್ ಕೂಡ ಚೆಕ್ ಮಾಡ್ಬೋದು. 24x7 ಹಾರ್ಟ್ ರೇಟ್ ಮಾನಿಟರಿಂಗ್ ಕೂಡ ಚೆಕ್ ಮಾಡ್ಬೋದು. ಹಾಗೆ ಇದ್ರ ಬಾಡಿ ಬಂದು ಮೆಟಾಲಿಕ್ ಆಗಿದೆ, ಸೊ ಮೆಟಾಲಿಕ್ ಬಾಡಿ ಕೇಸಿಂಗ್ ಇದೆ ಇದಕ್ಕೆ. ಹೀಗೆ ಬ್ಯಾಕ್ ಸೈಡ್ ತಿರುಗಿಸಿದ್ರೆ ನಿಮಗೆ ಇನ್ನು ಸಬ್ ಫೀಚರ್ಸ್ಗಳನ್ನ ಇಲ್ಲಿ ಕೊಟ್ಟಿದ್ದಾರೆ, ನೋಡ್ಬೋದು ನೀವು. ನಿಮಗೆ ಪರ್ಸನಲೈಸ್ಡ್ ವಾಚ್ ಬೇಸಿಂಗ್ ಇದೆ, ಗೈಡೆಡ್ ಬ್ರೀದಿಂಗ್ ಇದೆ, ಡೈಲಿ ಆ್ಯಕ್ಟಿವಿಟಿ ಟ್ರ್ಯಾಕರ್ಸ್ಗಳಿದೆ. ಹಾಗೆ ಕಾಲ್ಸ್ ಆ್ಯಂಡ್ ಟೆಕ್ಸ್ಟ್ ನೋಟಿಫಿಕೇಷನ್ ವಿತ್ ವೈಬ್ರೇಟ್ ಅಲರ್ಟ್ ಆಗುತ್ತೆ ನಿಮಗೆ. ಮೆನ್ಸ್ಟ್ರಕ್ಷನ್ ಸೈಕಲ್ ಟ್ರ್ಯಾಕ್ಸ್ ಇದೆ. ಆಮೇಲೆ ನೆಕ್ಸ್ಟ್ ಸ್ಲೀಪ್ ಮಾನಿಟರ್. ಹಾಗೆ ನಿಮಗೆ ಅಪ್ ಟು ಡೆಪ್ತ್ 5 ಮೀಟರ್ ವಾಟರ್ ರೆಸಿಸ್ಟೆನ್ಸ್ ಇದೆ. ಹಾಗೆ ಮಲ್ಟಿಪಲ್ ಸ್ಪೋರ್ಟ್ಸ್ ಮೋಡ್ಸ್ ಲೈಕ್ ಒಂದು 9 to 10 ಮೋಡ್ಸ್ಗಳನ್ನ ಇದರಲ್ಲಿ ಕೊಟ್ಟಿರ್ತಾರೆ. ಹಾಗೆ ಸೆಡಿಮೆಂಟ್ರಿ ಅಲರ್ಟ್ಸ್ ಇದೆ. ಮ್ಯೂಸಿಕ್ ಕಂಟ್ರೋಲ್ ಕೂಡ ಇದರಿಂದ ನೀವು ಮಾಡ್ಬೋದು. ಹಾಗೆ ನೀವು ಕಂಪ್ಯಾಟಿಬಿಲಿಟಿಲಿ ಆ್ಯಂಡ್ರಾಯ್ಡ್ 4.4 ಆ್ಯಂಡ್ ಅಬವ್ ಇರಬೇಕು. ಹಾಗೆ iOS 8.0 ಆ್ಯಂಡ್ ಅಬವ್ ಇರಬೇಕು. ನಿಮಗೆ ಪ್ಯಾಕಲ್ಲಿ ನಿಮಗೆ ಒಂದು ವಾಚ್ ಇದೆ. ಹಾಗೆ ಯೂಸರ್ ಮ್ಯಾನ್ಯುವಲ್, USB ಮ್ಯಾಗ್ನೆಟಿಕ್ ಚಾರ್ಜಿಂಗ್ ಕೇಬಲ್ ಕೊಟ್ಟಿರ್ತಾರೆ. ಹಾಗೆ ವ್ಯಾರಂಟಿ ಕಾರ್ಡ್ ಕೊಟ್ಟಿದ್ದಾರೆ. ಇದು ಬಂದು ನಿಮಗೆ ಬಾಕ್ಸ್ ಮೇಲೆ ಕೊಟ್ಟಿರುವಂಥ ಡೀಟೇಲ್ಸು ಆ್ಯಂಡ್ ಇನ್ಫಾರ್ಮೇಷನ್ಸು. ಬನ್ನಿ ಫ್ರೆಂಡ್ಸ್, ಇವಾಗ ಬಾಕ್ಸ್ನ ಓಪನ್ ಮಾಡೋಣ. ಓಕೆ, ನೋಡ್ತಿದ್ದೀರಲ್ಲ, ಇದು ಒಂದು ಯೂಸರ್ ಮ್ಯಾನ್ಯುವಲ್ ಕೊಟ್ಟಿದ್ದಾರೆ. ಹಾಗೆ ಇದು ಒಂದು ಸ್ಮಾರ್ಟ್ ವಾಚ್ ನೋಡ್ತಿದ್ದೀರಲ್ಲ, ಸ್ಮಾರ್ಟ್ ವಾಚ್ ಇದೆ. ಫ್ಲೆಕ್ಸಿಬಲ್ ವಾಚ್ ಬೆಲ್ಟ್ಗಳು ಇವೆ. ಓಪನ್ ಮಾಡಿದ್ರೆ ನಿಮಗೆ ಒಂದು ಕೇಬಲ್ ಕೊಟ್ಟಿದ್ದಾರೆ, ಚಾರ್ಜಿಂಗ್ ಕೇಬಲ್ ಅನಿಸುತ್ತೆ. ಹಾಗೆ ಇದು ಆ್ಯಡ್ಸ್ ಮ್ಯಾನ್ಯುವಲ್. ಇದು ಡೀಟೇಲ್ಸ್ ಇದೆ, ಬೋಟ್ ಕಂಪ್ನಿಗೆ ಆ್ಯಡ್ಸ್ ಕೊಟ್ಟಿರೋದ್ರ ಬಗ್ಗೆ. ಹಾಗೆ ನಿಮಗೆ ಇದರಲ್ಲಿ ಒಂದು ವ್ಯಾರಂಟಿ ಕಾರ್ಡ್ ಕೂಡ ಕೊಟ್ಟಿದ್ದಾರೆ. ಸೊ ಇದು ಬಂದು ನಿಮಗೆ 1 year ವ್ಯಾರಂಟಿ ಕಾರ್ಡ್ ಇದೆ ಇದರಲ್ಲಿ. ಇದು ಇದರೊಳಗಿರೋಂಥ ಒಂದು ಸ್ಟಿಕ್ಕರ್ ಕೂಡ ಕೊಟ್ಟಿದ್ದಾರೆ ನಿಮಗೆ. ಓಕೆ, ಇದು ಬಂದು ಕೇಬಲ್. ಇದು ಚಾರ್ಜಿಂಗ್ ಕೇಬಲ್ ನೋಡ್ಬೋದು ನೀವು. ಓಕೆ, ಇದಿಷ್ಟು ಒಳಗಡೆ ಕೊಟ್ಟಿರುವಂಥ ಪ್ರಾಡಕ್ಟ್ ಐಟಮ್ಗಳು. ನೋಡ್ತಿದ್ದೀರಲ್ಲ ಫ್ರೆಂಡ್ಸ್, ಇವಾಗ ಬೋಟ್ ವಾಚ್ ಸ್ಟ್ರೋಮ್ ನನ್ನ ಹತ್ರ ಇದೆ. ಓಕೆ, ಮೇಲ್ಗಡೆ ಒಂದು ಸ್ಟಿಕ್ಕರ್ ಹಾಕಿದ್ದಾರೆ, ಕಿತ್ಬಿಡೋಣ. ಓಕೆ, ನೀವು ಈ ರೈಟ್ ಸೈಡಲ್ಲಿ ಅಂತ ಬಟನ್ನ ಪ್ರೆಸ್ ಮಾಡಿದ್ರೆ ಒಂದು 2-3 ಸೆಕೆಂಡ್ಸು ಅದೇ ಆಟೋಮೆಟಿಕ್ ಆನ್ ಆಗುತ್ತೆ. ಹಾಗೆ ಫ್ಲೆಕ್ಸಿಬಲ್ ಆಗಿರೋಂಥ ಬೆಲ್ಟ್ಗಳನ್ನ ಕೊಟ್ಟಿದ್ದಾರೆ ಇದಕ್ಕೆ. ಹಾಗೆ ಬೆಲ್ಟ್ಗಳನ್ನ ನೀವು ಚೇಂಜು ಕೂಡ ಮಾಡ್ಬೋದು. ನಿಮ್ಮ ಬ್ಯಾಕ್ ಸೈಡಲ್ಲಿ ಇಲ್ಲೊಂದು ಆಪ್ಷನ್ಸ್ ಕೊಟ್ಟಿದ್ದಾರೆ ನೋಡಿ. ಇದನ್ನು ಹೀಗೆ ಪ್ರೆಸ್ ಮಾಡಿ ಹೇಳಿದ್ರೆ ನೀವು ಈಸಿಯಾಗಿ ಬೇರೆ ಬೇರೆ ಬೆಲ್ಟ್ಗಳನ್ನ ಸಮೇತ ಯೂಸ್ ಮಾಡ್ಬೋದು. ಇದನ್ನು ಪ್ರೆಸ್ ಮಾಡಿ ಹಾಕಿದರೆ ಅದು ಮತ್ತೆ ಬಿಲ್ಡ್ ಆಗುತ್ತೆ. ಹಾಗೆ ಇಲ್ಲಿ ಸೆನ್ಸಾರ್ ಇದೆ. ಇದು ಹಾರ್ಟ್ ರೇಟ್ ಮತ್ತು ಬ್ಲಡ್ ಆಕ್ಸಿಜನ್ ಲೆವೆಲ್ ತಿಳ್ಕೊಳಕ್ಕೆ ಇಲ್ಲಿ ಕೊಟ್ಟಿರುವಂಥ ಸೆನ್ಸರ್ಗಳು. ಹಾಗೆ ಪಕ್ಕದಲ್ಲಿ ನಿಮಗೆ ಇದು ಚಾರ್ಜಿಂಗ್ ಪೋರ್ಟ್ ಅಂದರೆ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಮ್ಯಾಗ್ನೆಟಿಕ್ ಪೋರ್ಟ್ ಅಂದರೆ ಜಸ್ಟ್ ಟಚ್ ಮಾಡಿದ್ರೆ ಅಂಟ್ಕೊಬಿಡುತ್ತೆ ಚಾರ್ಜರು. ನೀವು ತೋರಿಸ್ತೀನಿ ನೋಡಿ. ಇದಕ್ಕೆ ಮ್ಯಾಗ್ನೆಟಿಕ್ ಚಾರ್ಜರ್ ಇದು. ಸೊ ನೀವು ಜಸ್ಟ್ ಪ್ಲಗ್ ಮಾಡಿಬಿಟ್ಟು ಈ ಥರ ಟಚ್ ಮಾಡಿದ್ರೆ ಸಾಕು, ಆಟೋಮೆಟಿಕ್ಕಾಗಿ ಅದೇ ಅಂಟ್ಕೊಂಬಿಡುತ್ತೆ. ನೋಡ್ಬೋದು, ಚಾರ್ಜರ್ನ ಈಗ ತೆಗೆದು ಈಗ ಅಂದರೆ ಆಟೋಮೆಟಿಕ್ಕಾಗಿ ಅಂಟ್ಕೊಳ್ಳುತ್ತೆ. ಈಗ ಆನ್ ಮಾಡಿದ್ರೆ ಡಿಸ್ಪ್ಲೇ ಆನ್ ಆಗುತ್ತೆ. ನಿಮಗೆ ನೋಡ್ಬೋದು ಟಾಪಲ್ಲಿ ನಿಮಗೆ ಚಾರ್ಜಿಂಗ್ ಎಷ್ಟು ಪರ್ಸೆಂಟೇಜ್ ಇದೆ ಅಂತ ತೋರಿಸುತ್ತೆ. ಪಕ್ಕದಲ್ಲಿ ಡೇಟ್ ತೋರಿಸುತ್ತೆ. ಹಾಗೆ ಟೈಮಿಂಗ್ಸು
ಈ ಟೈಮಿಂಗ್ಸ್ ಪ್ಯಾಟ್ರನ್ನು ನೀವು ಚೇಂಜ್ ಮಾಡ್ಕೊಬೋದು. ರೈಟ್ ಸೈಡ್ ಕ್ಲಿಕ್ ಮಾಡಿದ್ರೆ ನಿಮಗೆ ಸ್ಕ್ರೂ ಮಾಡಿದ್ರೆ ನಿಮಗೆ ಮೋಡ್ಸ್ಗೆ ಇದೆ. ಸ್ಪೋರ್ಟ್ಸ್ ಮೋಡ್, ಆಮೇಲೆ ಹಾರ್ಟ್ ರೇಟ್ ಚೆಕ್ ಮಾಡೋದು, ಬ್ಲಡ್ ಆಕ್ಸಿಜನ್ ಲೆವೆಲ್ ಚೆಕ್ ಮಾಡೋದು, ಬ್ಲಡ್ ಪ್ರೆಷರ್ಗೆ. ನೆಕ್ಸ್ಟು ಹಾಗೆ ಡೌನ್ ಹೋದರೆ ನೀವು ರಿಲ್ಯಾಕ್ಸೇಷನ್ ಮೋಡು, ಆಮೇಲೆ ಅಲಾರಾಮ್, ಮ್ಯೂಸಿಕ್ ಕಂಟ್ರೋಲ್ ಕೂಡ ಮಾಡ್ಬೋದು. ಟೈಮರ್ ಇದೆ, ಸೆಟ್ಟಿಂಗ್ಸ್ ಇದೆ, ಸ್ಪೋರ್ಟ್ಸ್ ರೆಕಾರ್ಡ್ಸ್ ಕೂಡ ಇದೆ. ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ ನೋಡ್ಬೋದು ನೀವು ಡಯಲ್ ಅಂತ ಇದೆಯಲ್ಲ, ಇದರಲ್ಲಿ ನಿಮಗೆ 3 ಪ್ಯಾಟ್ರನ್ಸ್ ಲೈಕ್ ಥೀಮ್ಸ್ ಚೇಂಜ್ ಮಾಡ್ಕೊಬೋದು. ನೀವು ಟೈಮಿಂಗ್ಸ್ ಏನು ಬೇಕಿದ್ರೆ ಯೂಸ್ ಮಾಡ್ಬೋದು. ಹಾಗೆ 3 ಟೈಪ್ ಇದೆ. ಆಮೇಲೆ ಕ್ಲಾಕ್ ವೈಸ್, ಆಮೇಲೆ ಬ್ರೈಟ್ನೆಸ್ ಕೂಡ ಇದರಲ್ಲಿ ನೀವು ಚೆಕ್ ಮಾಡ್ಬೋದು. 3 ಸ್ಟಾರ್ ಇದೆಯಲ್ಲ, ಇದು ಫಸ್ಟ್ ಸ್ಟಾರ್, ಆಮೇಲೆ ಸೆಕೆಂಡ್, ಇದು ಒಂದು ಥರ್ಡ್. 3 ಕ್ಲಿಕ್ ಮಾಡಿದ್ರೆ ಹಾಗೆ ಮೇನ್ ಬಟನ್ ಪ್ರೆಸ್ ಮಾಡಿದ್ರೆ ಬ್ಯಾಕ್ ಹೋಗುತ್ತೆ, ಹಾಗೆ ಹೋಮ್ ಪೇಜಿಗೆ ಬರುತ್ತೆ. ಸ್ಕ್ರೂ ಡೌನ್ ಮಾಡಿದ್ರೆ ನಿಮಗೆ ನೋಟಿಫಿಕೇಷನ್ ಲೈಕ್ ಮೆಸೇಜ್ ಆಗಿರಲಿ, ಆಮೇಲೆ ಫೋನ್ ಬಂದಿರೋದ್ರ ಬಗ್ಗೆ ಡೀಟೇಲ್ಸು ಇಲ್ಲಿ ನೋಟಿಫಿಕೇಷನ್ ಬರುತ್ತೆ. ನೆಕ್ಸ್ಟ್ ರೈಟ್ ಸೈಡಿಂದ ಸ್ಕ್ರೂ ಮಾಡಿದ್ರೆ ನಿಮಗೆ ಕ್ಲಿಕ್ ಮಾಡ್ಬೋದು. ಹಾರ್ಟ್ ರೇಟ್ ನಿಮ್ಗೆ ಚೆಕ್ ಮಾಡೋಂಗಿದ್ರೆ ನೀವು ಕಟ್ಟಿರಬೇಕು, ವಾಚು ಕೈ ಕಟ್ಟಿರಬೇಕು. ಹಾಗೆ ಇದನ್ನು ನೀವು ಕೈ ಕಟ್ಟಿದವಾಗ ಮೂಮೆಂಟ್ಸ್ ಇರುತ್ತಲ್ಲ, ಅವು ಆಟೋಮೆಟಿಕ್ಕಾಗಿ ಆನ್ ಆಗುತ್ತೆ. ಯಾವ ಥರ ಅಂದರೆ ನೀವು ಹೀಗೆ ಮಾಡಿದ್ರೆ ಸ್ಕ್ರೀನ್ ಆಫ್ ಆಗುತ್ತೆ, ಆನ್ ಆದವು ಹೀಗೆ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಸ್ಕ್ರೀನ್ ಆನ್ ಆಗುತ್ತೆ. ಇದು ಆನ್ ಇದ್ದರೆ ಮಾತ್ರ. ಕೆಳಗಡೆ ಬಂದು ನಿಮಗೆ ನಿಮ್ಮ ಮೊಬೈಲಿಗೆ ಕನೆಕ್ಟ್ ಮಾಡ್ಕೊಂಡ್ರೆ ಇದು ಬಂದು ನೋಟಿಫಿಕೇಷನ್ ಕೊಡುತ್ತೆ ಮೊಬೈಲ್ ಎಲ್ಲಿದೆ ಅಂದ್ಬಿಟ್ಟು. ಇದು ಬಂದು ಡೋ ನಾಟ್ ಡಿಸ್ಟರ್ಬ್ ಮೋಡು. ಇದನ್ನ ಆನ್ ಮಾಡಿದ್ರೆ ನಿಮಗೆ ಟೈಮ್ ಬಿಟ್ಟರೆ ಮತ್ತು ಯಾವುದು ವರ್ಕ್ ಆಗೋಲ್ಲ. ಹಾಗೆ ನೀವು ಮೇಲ್ಗಡೆ ಹೇಳಿದ್ರೆ ನಿಮಗೆ ನೀವು ಏನೇನು ವರ್ಕೌಟ್ಸ್ ಮಾಡಿದ್ರ, ಲೈಕ್ಸ್ ವಾಕಿಂಗ್ ಮಾಡೋದು ಅಥವಾ ರನ್ನಿಂಗ್ ಮಾಡಿರೋದು, ಇದ್ರ ಬಗ್ಗೆ ನೀವೆಲ್ಲ ಇದರಲ್ಲಿ ರೆಕಾರ್ಡ್ಸ್ ಮೇಂಟೈನ್ ಮಾಡ್ಕೊಂಡಿರ್ಬೋದು. ಇದು ನೋಡ್ಬೋದು ಟೋಟಲ್ ನಿಮ್ಮ ಏನೇನು ಯಾವ ಥರ ವರ್ಕೌಟ್ ಮಾಡಿದ್ದೀರಾ, ಜಿಮ್ ಆ್ಯಕ್ಸಸರೀಸ್, ಅದ್ರ ಬಗ್ಗೆ ನಿಮ್ಗೆ ಇರಬೇಕಾಗಿರೋಂಥ ಡೀಟೇಲ್ಸು ಈ ಮೋಡಲ್ ನಿಮ್ಗೆ ಸಿಕ್ಕುತ್ತೆ. ತಿರ್ಗಾ ರೈಟ್ ಸೈಡಲ್ಲಿರೋಂಥ ಬಟನ್ ಕ್ಲಿಕ್ ಮಾಡಿದ್ರೆ ಮೇನ್ ಪೇಜ್ಗೆ ಹೋಗುತ್ತೆ. ನೀವು ಇದನ್ನು ಶಟ್ ಡೌನ್ ಮಾಡೋದು ಒಂದು ಎಲ್ಲರಿಗೂ ಗೊತ್ತಿಲ್ಲ, ಅದನ್ನು ಇದರಲ್ಲಿ ಹೇಳ್ತೀನಿ. ಶಟ್ ಡೌನ್ ಮಾಡೋದು ಈಸಿ. ಏನಂತ ಅಂದರೆ ರೈಟ್ ಸೈಡ್ ಎಳೆದ್ಬಿಟ್ಟು ನೀವು ಸೆಟ್ಟಿಂಗ್ಸ್ಗೆ ಹೋಗಬೇಕು. ಸೆಟ್ಟಿಂಗ್ಸ್ಗೆ ಹೋಗಿ ಸೆಟ್ಟಿಂಗ್ಸ್ ಕ್ಲಿಕ್ ಮಾಡಿದ್ರೆ ನಿಮಗೆ ಸ್ಕ್ರೂ ಡೌನ್ ಮಾಡಿದ್ರೆ ನಿಮ್ಗೆ ಕೆಳಗಡೆ ಒಂದು ಶಟ್ ಡೌನ್ ಅಂತ ಆಪ್ಷನ್ ಇದೆ, ಅದು ಕ್ಲಿಕ್ ಮಾಡಿದ್ರೆ ನಿಮಗೆ ಆಟೋಮೆಟಿಕ್ಕಾಗಿ ಶಟ್ ಡೌನ್ ಆಗುತ್ತೆ. ಇದಾಗಿತ್ತು ಫ್ರೆಂಡ್ಸ್ ಬೋಟ್ ಸ್ಟ್ರೋಮ್ ಸ್ಮಾರ್ಟ್ ವಾಚ್ ರಿವ್ಯೂ. ವಿಡಿಯೋಸ್ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ಸ್ ಬನ್ನಿ. ಥ್ಯಾಂಕ್ ಯು.